So hey everyone, welcome to all of you to my channel Imam D Classes. So after a long gap for company accounts become third semester, ಏನ್ರಿಪ್ಪ ಈಗ ನಿಮಗೆ ಈಗ ಹೇಳ್ಕೊಡ್ತೀನಿ ನೋಡ್ರಿ ಇಲ್ಲಿ ಯಾರು ವಿಡಿಯೋ ಕಂಪನಿ ಅಕೌಂಟ್ಸ್ ಒಳಗೆ ಪ್ಲೇ ಲಿಸ್ಟಲ್ಲಿ ಕಂಪನಿ ಅಕೌಂಟ್ಸ್ ಒಳಗೆ ಸಬ್ದು ಐತಿ ಪ್ಲೇ ಲಿಸ್ಟ್ ಐತ್ರಿಪ್ಪ ಅದರೊಳಗೆ ವಿಡಿಯೋ 1 ಮತ್ತು ವಿಡಿಯೋ 2 ಮೀನ್ಸ್ ಕ್ಲಾಸ್ 1 ಕ್ಲಾಸ್ 2 ಕಂಪನಿ ಅಕೌಂಟ್ಸ್ ನೋಡ್ರಿಪ್ಪ. ಯಾಕಂದರೆ ಕ್ಲಾಸ್ 1 ಒಳಗೆ ಏನ್ರಿ ಇಲ್ಲಿ ನೋಡ್ರಿ ಇಲ್ಲಿ ಕ್ಲಾಸ್ 1 ಕಂಪನಿ ಅಕೌಂಟ್ಸ್ ಒಳಗೆ ನಿಮಗೆ ನಾನು ಜರ್ನಲ್ ಎಂಟ್ರೀಸ್ ಫಾರ್ ಶೇರ್ಸ್ ಅಂತ ಹೇಳ್ಕೊಟ್ಟೇನಿ ರೀ. ಆಮೇಲೆ ಒಂದು ಪ್ರಾಬ್ಲಮ್ ಹೇಳ್ಕೊಟ್ಟೀನಿ ಕ್ಲಾಸ್ 2 ಒಳಗೆ ಏನ್ರಿ ವಿಡಿಯೋ 2 ಒಳಗೆ ಒಂದು ಏನ್ರಿ 10 ಮಾರ್ಕ್ಸ್ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ ಕೊಟ್ಟೆ ನಿಮಗೆ ನಾನು. ಓಕೆ 5 ಮಾರ್ಕ್ಸ್ ಇರಲಿ 10 ಮಾರ್ಕ್ಸ್ ಇರಲಿ, ಓಕೆ ಈ ಟೈಪ್ ಒಂದು ಪ್ರಾಬ್ಲಮ್ ಮಾಡಿ ಕೊಟ್ಟೆ ನಿಮಗೆ. ಓಕೆ ಅದು ಫಸ್ಟ್ ವಿಡಿಯೋ ಸೆಕೆಂಡ್ ವಿಡಿಯೋ ಅಲ್ಲೇ ಅದಕ್ಕೆ ಏನ್ರಿಪ್ಪ ನೋಡ್ರಿ ಅಂತ ಹೇಳಿ ನಮಗೆ. ಈಗ ಏನ್ರಿಪ್ಪ ಥರ್ಡ್ ವಿಡಿಯೋ ಮೀನ್ಸ್ ಕ್ಲಾಸ್ 3 ಒಳಗೆ ಏನ್ರಿಪ್ಪ ನೋಡ್ರಿ. ಕ್ಲಾಸ್ 3 ಒಳಗೆ ಪ್ರಾಬ್ಲಮ್ ನಂಬರ್ 2 ನೋಡ್ರಿ. ಕ್ಲಾಸ್ 3 ಆರಾಮ್ಸೆ ಹೋಗೋಣ್ರಿ. ನೋಡ್ರಿ ಇಲ್ಲೇ A Star Company, okay, company name same iಟ್ಟಿನ A Star Company Limited issued ಎಷ್ಟು ಇಕ್ವಿಟಿ ಶೇರ್ಸ್ ರೀಪ 20,000 ಇಕ್ವಿಟಿ ಶೇರ್ಸ್. ಇಕ್ವಿಟಿ ಶೇರ್ ಏನು ಪ್ರಿಫರೆನ್ಸ್ ಶೇರ್ ಅದು ನೋಡ್ಬೇಕು ನೀವು. ಇಕ್ವಿಟಿ ಶೇರ್ ಐತ್ರಿ 20,000 ಇಕ್ವಿಟಿ ಶೇರ್ಸ್ ಆಫ್ ₹100 ಈಚ್. ದ ಶೇರ್ಸ್ ವೇರ್ ಅಲಾಟೆಡ್ ಆಸ್ ಫಾಲೋಸ್. ಓಕೆ ನಂಬರ್ A ₹20 on application, ₹40 on allotment, ₹20 on first call, ₹20 on final call. Okay, 20 plus 40 ಎಷ್ಟ್ರಿಪ್ಪ 60 plus 20 80 plus 20 100 ಎಕ್ಸಾಕ್ಟ್ 100 ಐತ್ರಿಪ್ಪ. ಎಕ್ಸಾಕ್ಟ್ 100 ಪ್ರೀಮಿಯಮ್ ಇಲ್ಲ ಡಿಸ್ಕೌಂಟ್ ಇಲ್ಲ. 100ಕ್ಕಿಂತ ಮ್ಯಾಲೆ ಬಂದ್ರೆ ಏನ್ರಿಪ್ಪ 100ಕ್ಕಿಂತ ಇಲ್ಲೇ ಇದು ಟೋಟಲ್ ಮಾಡ್ರಿ. ಇದು ಟೋಟಲ್ ಮಾಡಿದ್ಮೇಲೆ ಏನ್ರಿಪ್ಪ ಎಕ್ಸಾಕ್ಟ್ 100 ಬಂತ್ರಿ. ಇಲ್ಲೇನ್ರಿ ಎಕ್ಸಾಕ್ಟ್ 100 ಬಂತ್ರಿ ಅಂದ್ರೆ ಏನ್ರಿಪ್ಪ ಪ್ರೀಮಿಯಮ್ ಇಲ್ಲ ಡಿಸ್ಕೌಂಟ್ ಇಲ್ಲ. ಇದು ಟೋಟಲ್ ಮಾಡ್ರಿ 100ಕ್ಕಿಂತ ಜಾಸ್ತಿ ಬಂತ್ರಿ ಅಂದರೆ ಪ್ರೀಮಿಯಮ್ ಐತ್ರಿ. ಇದು ಟೋಟಲ್ ಮಾಡ್ರಿ 100ಕ್ಕಿಂತ ಕಮ್ಮಿ ಐತ್ರಿ ಅಂದರೆ ಡಿಸ್ಕೌಂಟ್ ಐತ್ರಿ. 100ಕ್ಕಿಂತ ಫೇಸ್ ವ್ಯಾಲ್ಯೂಕ್ಕಿಂತ ಕಮ್ಮಿ ಅಂದರೆ ಡಿಸ್ಕೌಂಟ್, ಫೇಸ್ ವ್ಯಾಲ್ಯೂಕ್ಕಿಂತ ಜಾಸ್ತಿ ಅಂದರೆ ಪ್ರೀಮಿಯಮ್. ಈಗ ಪ್ರೀಮಿಯಮ್ ಇಲ್ಲ ಡಿಸ್ಕೌಂಟ್ ಇಲ್ಲ ಯಾಕಂದರೆ ಎಕ್ಸಾಕ್ಟ್ 100 ಐತ್ರಿ. ಟೋಟಲ್ ಮಾಡಿದ ಮೇಲೆ ಎಕ್ಸಾಕ್ಟ್ 100 ಐತ್ರಿ, ಅದಕ್ಕೆ ಪ್ರೀಮಿಯಮ್ ಇಲ್ಲ ಡಿಸ್ಕೌಂಟ್ ಇಲ್ಲ. ಆಲ್ ದ ಶೇರ್ಸ್, ಇದು ಸೆಂಟೆನ್ಸ್ ಭಾಳ ಇಂಪಾರ್ಟೆಂಟ್. ಆಲ್ ದ ಶೇರ್ಸ್ ವೇರ್ ಡ್ಯೂಲಿ ರಿಸೀವ್ಡ್ ಅಂದರೆ ಸಿಂಪಲ್ ಪ್ರಾಬ್ಲಮ್ ಐತ್ರಿಪ್ಪ ಅಂತ ಏನ್ರಿ. ಆಲ್ ದ ಶೇರ್ಸ್ ವೇರ್ ಡ್ಯೂಲಿ ರಿಸೀವ್ಡ್ ಅಂದರೆ 20,000 ಇಕ್ವಿಟಿ ಶೇರ್ಸ್ ಇಶ್ಯೂ ಮಾಡ್ತಾರೆ ಇವರು. 20,000 ಇಕ್ವಿಟಿ ಶೇರ್ಸ್ ಆಲ್ ದ ಶೇರ್ಸ್ ವೇರ್ ಡ್ಯೂಲಿ ರಿಸೀವ್ಡ್ ಅಂದರೆ ರಿಟರ್ನ್ ಇಲ್ಲ ಏನಿಲ್ಲ, ಸಿಂಪಲ್ ಪ್ರಾಬ್ಲಮ್. ಪಾಸ್ ದ ಜರ್ನಲ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ A ಲಿಮಿಟೆಡ್. ನಾ ಏನು ಮಾಡ್ತೇನೆ ರೀ A ಲಿಮಿಟೆಡ್ ಆ್ಯಂಡ್ ಅಂತ ಬರಿತೀನಿ ಮತ್ತು ಆ್ಯಂಡ್ ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಇದು ಒಂದು ಸೆಂಟೆನ್ಸ್ ಹಾಕಿ ಕೊಡ್ತೀನಿ ನಾನು. ಏನ್ರಿ ಪಾಸ್ ದ ಜರ್ನಲ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ A Star ಕಂಪನಿ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಿರಿ ಆ್ಯಂಡ್ ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ನು ರೆಡಿ ಮಾಡಿರಿ ಅಂತ ಹೇಳಿಕೊಡ್ತೀನಿ ನಿಮಗೆ ನಾನು. ಓಕೆ ಶುರು ಮಾಡೋಣ ರೀ. ಏನ್ರಿದು ಪಾಸ್ ದ ಜರ್ನಲ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ A Star ಕಂಪನಿ ಲಿಮಿಟೆಡ್ ಅಲ್ಲ, ಅದಕ್ಕೆ ಏನ್ರಿಪ್ಪ ಜರ್ನಲ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ A Star ಕಂಪನಿ ಲಿಮಿಟೆಡ್, ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್ಸ್, LF ಲೆಜರ್ ಫೋಲಿಯೋ, ಡೆಬಿಟ್ ರುಪೀಸ್, ಕ್ರೆಡಿಟ್ ರುಪೀಸ್. ಓಕೆ ನಾನು ನಿಮ್ಗೆ ಹೇಳಿನ್ರಿಪ್ಪ ಅಪ್ಲಿಕೇಶನ್ ಬಂತು ರೀ. 2 ಎಂಟ್ರಿ ಹಾಕ್ಬೇಕ್ರಿ. ಎಷ್ಟು ಎಂಟ್ರೀಸ್ ರೀಪ್ಪ 2 ಎಂಟ್ರೀಸ್. ನಂಬರ್ 1 ಏನ್ರಿಪ್ಪ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಯಾವ ಶೇರ್ ರೀಪ್ಪ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಬೀಯಿಂಗ್ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಅಂತ ಬರೀಬೇಕು. ಕರೆಕ್ಟಾ? ಸೆಕೆಂಡ್ ಎಂಟ್ರಿ ಏನು ಬರೀಬೇಕ್ರಿಪ್ಪ ಇಕ್ವಿಟಿ ಶೇರ್ ಏನ್ರಿ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಬೀಯಿಂಗ್ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ಡ್. 2 ಎಂಟ್ರಿ ಪಾಸ್ ಮಾಡಿರಿ. ನೋಡೋಣ್ರಿ ಮುಂದೆ ಬರ್ರಿ. ಈಗ ಏನ್ರಿಪ್ಪ ಈಗ ಫಸ್ಟ್ ಇಲ್ಲೇ ಬರ್ರಿ. ಇಲ್ಲೇ ಬ್ರಾಕೆಟ್ ಏನ್ರಿದ್ದು ಎಷ್ಟು ಶೇರ್ಸ್ ರೀಪ್ಪ ಇದು 20,000 ಶೇರ್ಸ್, ಅದಕ್ಕೆ ಬರೀರಿಪ್ಪ ಇಲ್ಲಿ 20,000 ಶೇರ್ಸ್ ಅಂತ ಬರೀರಿ. ಎಷ್ಟಿದು 20,000 ಕರೆಕ್ಟ್ ಅಲ್ಲ? 20,000 ಶೇರ್ಸ್. ಓಕೆ 20,000 ಶೇರ್ಸ್. ಅಪ್ಲಿಕೇಶನ್ ಮೇಲೆ ಎಷ್ಟು ರೀಪ್ಪ 20 ರುಪೀಸ್. ಅಪ್ಲಿಕೇಶನ್ ಮೇಲೆ ಎಷ್ಟು ರೀಪ್ಪ 20 ರುಪೀಸ್. ಕರೆಕ್ಟಾ? 20 ರುಪೀಸ್. ಈಗ ಮಾಡ್ರಿ ಎಷ್ಟು ಬರ್ತದೆ ನೋಡ್ರಿಪ್ಪ. ಈಗ ಓಕೆ 20,000 ಇಂಟು 20 ಮಾಡ್ರಿ. ಓಕೆ ಈಗ ಮಾಡ್ರಿಪ್ಪ 20,000 ಇಂಟು 20 ಮಾಡ್ರಿ. ಎಷ್ಟ್ರಿಪ್ಪ 4 ಲ್ಯಾಕ್. ಎಷ್ಟ್ರಿ 4 ಲ್ಯಾಕ್. ಇಲ್ಲೇ 4 ಲ್ಯಾಕ್ ಆಮೇಲೆ ಇಲ್ಲೇ 4 ಲ್ಯಾಕ್. ಕರೆಕ್ಟಾ? ಆಯ್ತು ನೋಡ್ರಿಪ್ಪ ಅದು. ನೆಕ್ಸ್ಟ್ ಏನ್ರಿಪ್ಪ ಇಲ್ಲೇ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಎಷ್ಟೈತ್ರಿಪ್ಪ ಇದು 4 ಲ್ಯಾಕ್ ಐತ್ರಿ. 4 ಲ್ಯಾಕ್ ಬರೀರಿಪ್ಪ ಇಲ್ಲೇ 4 ಲ್ಯಾಕ್. ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟಲ್ಲೇ ಸೇಮ್ 4 ಲ್ಯಾಕ್.
ಆಯ್ತು ನೋಡ್ರಿ. ಈಗ ನೆಕ್ಸ್ಟ್ ಏನೈತ್ರಿಪ್ಪ, ಈಗ ಅಲಾಟ್ಮೆಂಟ್ ಐತ್ರಿ. ಏನ್ರಿ ಅಲಾಟ್ಮೆಂಟ್ 2 ಎಂಟ್ರೀಸ್ ಆಗ್ಬೇಕು. ಫಸ್ಟ್ ಏನ್ರಿಪ್ಪ ಇಲ್ಲೇ equity share allotment account debit to equity share capital account ಆಗಬೇಕಲ್ಲ, to equity share capital account being a equity share allotment money transferred. ಓಕೆ, ಒಂದು ಎಂಟ್ರಿ. ನೆಕ್ಸ್ಟ್ ಸೆಕೆಂಡ್ ಎಂಟ್ರಿ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು equity share allotment account being equity share allotment money received. ಈ ಥರ ಬರಿಬೇಕು. ಫಸ್ಟ್ ಬರೀಪ್ಪ ಇಲ್ಲೇ ಈ ಥರ ಇದು ಫಸ್ಟ್ ಇಲ್ಲೇ ಬರಿಬೇಕು. ಬ್ರಾಕೆಟಲ್ಲೇ ಎಷ್ಟು ಇಕ್ವಿಟಿ ಶೇರ್ಸ್ ರೀಪ ಇದು? 20,000 ಇಕ್ವಿಟಿ ಶೇರ್ಸ್ ಬರೀಲಿ. 20,000 ಇಕ್ವಿಟಿ ಶೇರ್ಸ್ ಅಂತ ಬರೀರಿ. 20,000 ಇಕ್ವಿಟಿ ಶೇರ್ಸ್. ಎಂಟು ಅಲಾಟ್ಮೆಂಟ್ ಮೇಲೆ ಏನ್ರಿಪ್ಪ, ಅಲಾಟ್ಮೆಂಟ್ ಮೇಲೆ ಎಷ್ಟೈತ್ರಿಪ್ಪ ಅದು? 40 ರುಪೀಸ್ ಐತ್ರಿ. ಎಷ್ಟು ರೀ? 40 ರುಪೀಸ್ ತಗೋರಿಪ್ಪ. 40 ರುಪೀಸ್ ಈಗ ಮಾಡ್ರಿಪ್ಪ. ಎಷ್ಟು ಬರ್ತದೆ ನೋಡ್ರಿ ಈಗ? ಓಕೆ, 20,000 ಇಂಟು 40 ಮಾಡ್ರಿಪ್ಪ. ಎಷ್ಟು ಬರ್ತದೆ? 20,000 ಇಂಟು 40 ಅಂದರೆ 8 ಲ್ಯಾಕ್ ಅಲ್ಲ? ಹೌದಾ? 8 ಲ್ಯಾಕ್. 8 ಲ್ಯಾಕ್ ರೀಪ್ಪ. ಕರೆಕ್ಟಾ? 8 ಲ್ಯಾಕ್. ಸೇಮ್ ಇಲ್ಲೇ 8 ಲ್ಯಾಕ್. ಕರೆಕ್ಟಾ? ಈಗ ಸೇಮ್ ಅಲಾಟ್ಮೆಂಟ್ ಮತ್ತೆ ಇಲ್ಲೇ 8 ಲ್ಯಾಕ್. ಆಮೇಲೆ ಇಲ್ಲೇನು 8 ಲ್ಯಾಕ್. ಆಯ್ತು ನೋಡ್ರಿ. ಏನ್ರಿ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಏನ್ರಿ? ಅಪ್ಲಿಕೇಶನ್ ಬಗ್ಗೆ ಯಾವ ಎಂಟ್ರಿ ಮುಗಿತ್ರಿ? ಅಲಾಟ್ಮೆಂಟ್ ಮೇಲೆ ಯಾವ ಎಂಟ್ರಿ? ಈಗ ನೋಡ್ರಿ ಫಸ್ಟ್ ಕಾಲ್ ಏನ್ರಿ? ₹20 ಆನ್ ಫಸ್ಟ್ ಕಾಲ್. ವರ್ಡ್ ಏನ್ರಿಪ್ಪ ಇಲ್ಲೇ? ಫಸ್ಟ್ ಕಾಲ್ ಅಂತಿತ್ರಿ. ಏನ್ರಿ? ಫಸ್ಟ್ ಕಾಲ್. ಅದಕ್ಕೆ ಏನು ಮಾಡ್ತೀರಿ ನೀವು ಇಲ್ಲೇ? ಇಕ್ವಿಟಿ ಶೇರ್ ಯಾವ ಕಾಲ್ ರೀಪ ಅದು? ಫಸ್ಟ್ ಕಾಲ್ ಅಲ್ಲ ಅದು. ಇಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಂತ ಬರೀರಿಪ್ಪ. ಇಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೆಬಿಟ್ ಟು ಇಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೆಬಿಟ್. equity share first call account debit to equity share capital account being equity share first call ille first call money transferred. Next bank account debit to equity share first call account being equity share first call money received. ಬರ್ರಿಪ್ಪ ಈಗ ಇಲ್ಲೇ ಎಲ್ಲ ಆಗಬೇಕಿರೋದು ಅಮೌಂಟ್ ಇಲ್ಲೇ ಅಲ್ಲ ಅದು? ಇಲ್ಲೇ ಬ್ರಾಕೆಟಲ್ಲೇ ಶೇರ್ಸ್ ಎಷ್ಟ್ರಿಪ್ಪ ಅದು? ಇಕ್ವಿಟಿ ಶೇರ್ಸ್ 20,000 ಇಕ್ವಿಟಿ ಶೇರ್ಸ್ ತಗೋರಿ. 20,000 ಅಂತ ಬರೀರಿಲ್ಲ. 20,000 ಕರೆಕ್ಟಾ? 20,000 ಇಂಟು ಫಸ್ಟ್ ಕಾಲ್ ಅಲ್ಲ ಅದು? ಫಸ್ಟ್ ಕಾಲ್ ಮೇಲೆ ಎಷ್ಟು ರುಪೀಸ್ ರೀಪ ಅದು? 20 ರುಪೀಸ್. ಅದಕ್ಕೇನ್ರಿಪ್ಪ 20 ರುಪೀಸ್. ಈಗ ಮಾಡಿರಿ ನೋಡೋಣ ರೀ. ಹ್ಞೂ 20,000 ಇಂಟು 20 ಮಾಡ್ರಿಪ್ಪ. ಎಷ್ಟು ರೀ? 4 ಲ್ಯಾಕ್. 4 ಲ್ಯಾಕ್ ಸೇಮ್ 4 ಲ್ಯಾಕ್ ಇಲ್ಲೇ. ಕರೆಕ್ಟಾ? ನೆಕ್ಸ್ಟ್ ಇಲ್ಲೇನು ಸೇಮ್ 4 ಲ್ಯಾಕ್. ಕರೆಕ್ಟಾ? ಆಮೇಲೆ ಇಲ್ಲೇನು 4 ಲ್ಯಾಕ್. ಆಯ್ತು ನೋಡ್ರಿಪ್ಪ. ಓಕೆ, ಈಗ ನೆಕ್ಸ್ಟ್ ಏನ್ರಿಪ್ಪ? ಈಗ ಫಸ್ಟ್ ಕಾಲ್ ಮುಗಿತ್ರಿ. ಈಗ ಫೈನಲ್ ಕಾಲ್ ಐತಲ್ಲ, ಈಗ ಫೈನಲ್ ಕಾಲ್ ಬರಿಬೇಕು. ಈಗ ತಡ್ರಿ, ಇದು ಕಾಪಿ ಪೇಸ್ಟ್ ಮಾಡ್ತೀನಿ ಫಸ್ಟ್ ನಾನು. ಇದು ಕಾಪಿ ಪೇಸ್ಟ್. ಆಮೇಲೆ ಇದನ್ನು ಕಾಪಿ ಪೇಸ್ಟ್ ಮಾಡ್ತೀನಿ. ಆಮೇಲೆ ಇದನ್ನು ಕಾಪಿ ಪೇಸ್ಟ್ ಮಾಡ್ತೀನಿ. ಎಲ್ಲಿಂದ? ಇಲ್ಲಿಂದ ಅಲ್ಲದು, ಇಲ್ಲಿಂದ ತಡೀರಿ. ಆಮೇಲೆ ಇದನ್ನು ಕಾಪಿ ಪೇಸ್ಟ್. ಓಕೆ, ಈಗೇನ್ರಿಪ್ಪ ಇಲ್ಲೇ 5 ಮತ್ತು 6 ಮುಗಿತ್ರಿ. ಈಗೇನ್ರಿಪ್ಪ 7. ಈಗ 7 ಇಲ್ಲೇ 8 ರೀ. ಕರೆಕ್ಟಾ? ಆಮೇಲೆ ಇಲ್ಲಿ ಏನ್ರಿಪ್ಪ ಇದು ತೆಗಿಬೇಕಲ್ಲ, ಇದು ಅಮೌಂಟ್ ಬರಂಗಿಲ್ಲ ಇಲ್ಲಿ. ಆಮೇಲೆ ನೋಡೋಣ, ಇದು 4 ಲ್ಯಾಕ್ ತೆಗಿಬೇಕು. ಆಮೇಲೆ ಇಲ್ಲಿ 4 ಲ್ಯಾಕ್ ತೆಗಿಬೇಕು. ಆ್ಯಕ್ಚುಲಿ ಎಷ್ಟು ಬರ್ತೀರಿ ಅಮೌಂಟ್ ಇದು ಆಮೇಲೆ ಹೇಳ್ತೀನಿ ನಿಮಗೆ. ಓಕೆ,
ಈಗ ಬರಿಬೇಕಲ್ಲ ಇದು ಹಾಂ ಬರ್ರಿ ಯಾವ ಕಾಲ್ ರೀಪ ಈಗ ನೆಕ್ಸ್ಟ್ ಫೈನಲ್ ಕಾಲ್ ಏನು ರೀ ಫೈನಲ್ ಕಾಲ್ ಬರ್ರಿ ರೀಪ ಫೈನಲ್ ಕಾಲ್ ಇಲ್ಲ ಇಕ್ವಿಟಿ ಶೇರ್ ಫೈನಲ್ ಕಾಲ್ ಬರಬೇಕಿಲ್ಲ ಏನು ರೀ ಫೈನಲ್ ಕಾಲ್ ಫಸ್ಟ್ ಕಾಲ್ ಮುಗಿತ್ರಿ ಇಲ್ಲ ಮೇಲೆ ಈಗ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಬೇಯಿಂಗ್ ಇಕ್ವಿಟಿ ಶೇರ್ ಫೈನಲ್ ಕಾಲ್ equity share final call money transferred. Next bank account debit to equity share final call account being equity share final call money entry final call money received. Okay ಬರ್ರಿ pai total equity shares ಎಷ್ಟು ರೀಪ 20,000 final call ಮೇಲೆ ಎಷ್ಟು ರೂಪೀಸ್ ಐತ್ರಿಪ 20 ರೂಪೀಸ್ ಐತ್ರಿ 20 ರೂಪೀಸ್ ಓಕೆ 20,000 into 20 ರೂಪೀಸ್ ಎಷ್ಟು ರೀಪ ಇದು 4 lakh ಬರ್ರಿ ರೀಪ ಇಲ್ಲಿ 4 lakh ಸೇಮ್ ಇಲ್ಲೇ 4 lakh ಕರೆಕ್ಟಾ ಆಮೇಲೆ ಇಲ್ಲಿನೂ ಸೇಮ್ 4 lakh ಆಮೇಲೆ ಇದನ್ನು 4 lakh ಆಯ್ತು ನೋಡ್ರಪ್ಪ ಅಪ್ಲಿಕೇಶನ್ ಮೇಲೆ 2 ಎಂಟ್ರಿ ಆಮೇಲೆ ಅಲಾಟ್ಮೆಂಟ್ ಮೇಲೆ 2 ಎಂಟ್ರಿ ಆಮೇಲೆ ಫಸ್ಟ್ ಕಾಲ್ ಮೇಲೆ 2 ಎಂಟ್ರಿ ಆಮೇಲೆ ಫೈನಲ್ ಕಾಲ್ ಮೇಲೆ 2 ಎಂಟ್ರಿ ಕರೆಕ್ಟಾ ಆಯ್ತು ನೋಡಿದ್ದು ಮುಗೀತು ಈಗೇನ್ರಿಪ್ಪ ಈಗ ಬ್ಯಾಲೆನ್ಸ್ ಶೀಟ್ ಹಾಕ್ಬೇಕು ಏನ್ರಿ ಈಗ ಎಲ್ಲ ಈ ಜರ್ನಲ್ ಎಂಟ್ರೀಸ್ ಮುಗಿತ್ರಿ ಈಗ ಜರ್ನಲ್ ಎಂಟ್ರೀಸ್ ಎಲ್ಲ ಮುಗಿತ್ರಿ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಓಕೆ ಎಲ್ಲ ಜರ್ನಲ್ ಎಂಟ್ರೀಸ್ ಮುಗಿತ್ರಿಪ್ಪ ಈಗೇನ್ರಿ ಈಗ ಎಲ್ಲ ಜರ್ನಲ್ ಈಗೇನ್ರಿಪ್ಪ ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡ್ಬೇಕು ಏನ್ರಿ ಈಗ ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡ್ಬೇಕು ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡೋಣ್ರಿ ಈಗ ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡೋಣ್ರಿ ಈಗ ಓಕೆ ಬ್ಯಾಲೆನ್ಸ್ ಶೀಟ್ ಇಲ್ಲೇ ಓಕೆ ಬರ್ರಿಪ್ಪ ಈಗ ನಾ ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡಿ ಇಟ್ಟೀನಿ ನೋಡ್ರಿ ಇಲ್ಲೇ ಬ್ಯಾಲೆನ್ಸ್ ಶೀಟ್ ಆಫ್ ಎ ಸ್ಟಾರ್ ಕಂಪನಿ ಲಿಮಿಟೆಡ್ ಬಟ್ ಇಲ್ಲಿ ಅವರು ಏನ್ರಿಪ್ಪ ಇದು ಕೊಟ್ಟಿಲ್ಲ ಡೇಟ್ ಕೊಟ್ಟಿಲ್ಲ ಫಾರ್ ದ ಇಯರ್ ಎಂಡಿಂಗ್ ಅಂತ ಡೇಟ್ ಕೊಟ್ಟಿಲ್ಲ ಅದಕ್ಕೆ ನಾ ಡೇಟ್ ಬರ್ದಿಲ್ಲ ಇಲ್ಲಿ ಲಯಬಿಲಿಟೀಸ್ ಅಮೌಂಟ್ ಅಸೆಟ್ಸ್ ಅಮೌಂಟ್ ನೀವು ಬೇಕಂದ್ರೆ ವರ್ಟಿಕಲ್ ಮಾಡಿರಿ ಪ್ರಾಬ್ಲಮ್ ಇಲ್ಲ ಲಯಬಿಲಿಟೀಸ್ ಮೇಲೆ ಅಸೆಟ್ಸ್ ಕೆಳಗಡೆ ಓಕೆ ಹಂಗೆ ವರ್ಟಿಕಲ್ ಮಾಡಿರಿ ನಾ ಹಾರಿಜಾಂಟಲ್ ಮಾಡ್ತೀನಿ ಬರ್ರಿಪ್ಪ ಫಸ್ಟ್ ಏನು ಬ್ಯಾಲೆನ್ಸ್ ಶೀಟ್ ಹೆಂಗೆ ರೆಡಿ ಮಾಡೋಣ್ರಿ ನೋಡಿಲ್ಲ ಸಿಂಪಲ್ ಲಯಬಿಲಿಟಿ ಸೈಡ್ ಫಸ್ಟ್ ಐಟಮ್ ಯಾವ ಏನು ಬರ್ತೈತ್ರಿಪ್ಪ ಲಯಬಿಲಿಟಿ ಸೈಡ್ ಫಸ್ಟ್ ಐಟಮ್ ಯಾವಾಗಲೂ ಕ್ಯಾಪಿಟಲ್ ಏನ್ರಿಪ್ಪ ಕ್ಯಾಪಿಟಲ್ ಬರ್ತೈತೆ ರೀ ಯಾವಾಗಲೂ ಲಯಬಿಲಿಟಿ ಸೈಡ್ ಯಾವಾಗಲೂ ಫಸ್ಟ್ ಕ್ಯಾಪಿಟಲ್ ಒಳಗೆ ಫಸ್ಟ್ ಏನು ತಗೋಬೇಕು ನೀವು ಏನ್ರಿಪ್ಪ ಕ್ಯಾಪಿಟಲ್ ಒಳಗೆ ಫಸ್ಟ್ ಏನ್ರಿದು ಕ್ಯಾಪಿಟಲ್ ಅಂತ ಬರೀರಿ ಇಲ್ಲೇ ಕ್ಯಾಪಿಟಲ್ ಅಂತ ಬರೀರಿಪ್ಪ ಇಲ್ಲಿ ಯಾವ ಇಕ್ವಿಟಿ ಶೇರ್ಸ್ ರೀಪ ಇದು ಇಕ್ವಿಟಿ ಶೇರ್ಸ್ ಪ್ರಿಫರೆನ್ಸ್ ಐತ್ರಿಪ್ಪ ಇಕ್ವಿಟಿ ಶೇರ್ಸ್ ಐತ್ರಿ ಪ್ರಿಫರೆನ್ಸ್ ಶೇರ್ಸ್ ಐತಿ ಸಾರಿ ಇಕ್ವಿಟಿ ಶೇರ್ಸ್ ಐತ್ರಿ ಪ್ರಿಫರೆನ್ಸ್ ಶೇರ್ಸ್ ಐತ್ರಿಪ್ಪ ಇಕ್ವಿಟಿ ಶೇರ್ಸ್ ಐತ್ರಿ ತಗೋರಿಪ್ಪ ಇಲ್ಲಿ ಇಕ್ವಿಟಿ ಶೇರ್ಸ್ ಅಂತ ಬರೀರಿ ಏನ್ರಿ ಇಕ್ವಿಟಿ ಶೇರ್ಸ್ ಅಂತ ಬರೀರಿ ಇಕ್ವಿಟಿ ಶೇರ್ಸ್ ಎಷ್ಟು ಇಕ್ವಿಟಿ ಶೇರ್ಸ್ ತಗರಿಪ್ಪ ಇಕ್ವಿಟಿ ಶೇರ್ಸ್ ಎಷ್ಟು ಇಕ್ವಿಟಿ ಶೇರ್ಸ್ ರೀಪ ಅದು 20,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 100 ಈಚ್ ಏನ್ರಿ 20,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 100 ಈಚ್ ಇದು ಕಾಪಿ ಪೇಸ್ಟ್ ಮಾಡ್ತೀನಿ 20,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 100 ಈಚ್ ಇದು ಕಾಪಿ ಪೇಸ್ಟ್ ಮಾಡಿ ಇಲ್ಲಿ ಬರ್ತೀನಿ ಏನ್ರಿ ಇದು 20,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 100 ಈಚ್ ಕರೆಕ್ಟಾ ಮಾಡ್ರಿ ಈಗ 20,000 ಇಂಟು 100 ಮಾಡ್ರಿ ಎಷ್ಟು ಬರ್ತೈತ್ರಿಪ್ಪ 20,000 ಇಂಟು 100 ಅಂದರೆ 20 ಲ್ಯಾಕ್ ಅಲ್ಲ 20,000 ಇಂಟು 100 ಅಂದರೆ ಏನ್ರಿಪ್ಪ 20 ಲ್ಯಾಕ್ ಓಕೆ 20 ಲ್ಯಾಕ್ ಬರ್ಬೋದು ಓಕೆ 20,000 ಇಂಟು 100 ಕರೆಕ್ಟ್ ಎಷ್ಟ್ರಿಪ್ಪ 20 ಲ್ಯಾಕ್ ಕರೆಕ್ಟಾ 20 ಲ್ಯಾಕ್ ಬಂತ್ರಿಪ್ಪ 20,000 ತೊಳಿ ಇಲ್ಲೇ ಬರಬೇಕು ಅದು ಕೆಳಗಡೆ 20,000 ಇಂಟು 100 ಮಾಡಿರಿಪ್ಪ ಎಷ್ಟು ಬರ್ತೈತ್ರಿಪ್ಪ 20 ಲ್ಯಾಕ್ ಬರ್ತೈತ್ರಿ ಆಮೇಲೆ ಅಸೆಟ್ ಸೈಡ್ ಏನು ತಗೋಬೇಕು ನೀವು ಬ್ಯಾಂಕ್ ತಗೋಬೇಕು ಏನು ತಗೋಬೇಕ್ರಿಪ್ಪ ಬ್ಯಾಂಕ್ ತಗೋಬೇಕು ಬ್ಯಾಂಕ್ ಏನ್ರಿ ಬ್ಯಾಂಕ್ ಅಸೆಟ್ ಓಕೆ ಇದು ಸ್ವಲ್ಪ ನೋಡ್ರಿ 20,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 100 ಈಚ್ 20,000 ಇಲ್ಲಿ ಬೇಕಂದ್ರೆ ಬ್ರಾಕೆಟಲ್ಲಿ ಬರೀತೀನಿ ನಾನು ಅದು 20,000 ಇಂಟು 100 ನೆಕ್ಸ್ಟ್ ಇಲ್ಲಿ ರೀಪ ಈಗ ಬ್ಯಾಂಕ್ ಬೇಕಲ್ಲ ನಮಗೆ
ಬ್ಯಾಂಕ್ ಬೇಕಂದ್ರೆ ನೀವು ಎಲ್ಲಿ ಹೋಗ್ಬೇಕ್ರಿಪ್ಪ, ಇಲ್ಲೇ ಹೋಗ್ಬೇಕು, ಜರ್ನಲ್ ಎಂಟ್ರೀಸ್ ಕಡೆ ಹೋಗ್ಬೇಕು ನೀವು. ಬ್ಯಾಂಕ್ ಎಲ್ಲಿತ್ತು ನೋಡ್ರಿಪ್ಪ, ನೀವು ಬ್ಯಾಂಕ್ ಎಲ್ಲಿತ್ತು ನೋಡ್ರಿಪ್ಪ. ಫಸ್ಟ್ ಎಂಟ್ರಿಯಲ್ಲಿ ಬ್ಯಾಂಕ್ ಐತ್ರಿ ಇಲ್ಲೇ, ಏನ್ರಿಪ್ಪ ಫಸ್ಟ್ ಎಂಟ್ರಿಯಲ್ಲಿ ಬ್ಯಾಂಕ್ ಐತ್ರಿ ಇಲ್ಲೇ. ಫಸ್ಟ್ ಎಂಟ್ರಿಯಲ್ಲಿ ಬ್ಯಾಂಕ್ ಐತ್ರಿ, ಕರೆಕ್ಟಾ? ಎಷ್ಟ್ರಿಪ್ಪ ಬ್ಯಾಂಕ್ ಅಮೌಂಟ್ ಅದು? 4 lakh rupees, ಕರೆಕ್ಟಾ? ಫಸ್ಟ್ ಬ್ಯಾಂಕ್ ಅಕೌಂಟ್ ಐತ್ರಿ ಇಲ್ಲೇ, ಬ್ಯಾಂಕ್ ಅಕೌಂಟ್ ಎಷ್ಟ್ರಿಪ್ಪ ಇದು? 4 lakh rupees. ಓಕೆ, ಆ್ಯಡ್ ಮಾಡಿರಿ 4 lakh ಅಂತ. ನೆಕ್ಸ್ಟ್ ಬ್ಯಾಂಕ್ ಎಲ್ಲಿತ್ರಿಪ್ಪ? ಮತ್ತೆ ಬ್ಯಾಂಕ್ ಹಾಂ ಇಲ್ಲೈತ್ರಿ ಬ್ಯಾಂಕ್. ಮತ್ತೆ ನೆಕ್ಸ್ಟ್ ಏನ್ರಿ ಬ್ಯಾಂಕ್ ಇಲ್ಲೇ ಐತ್ರಿ. ಇಲ್ಲಿ ಅಮೌಂಟ್ ಎಷ್ಟ್ರಿಪ್ಪ? 8 lakh rupees. ಇಲ್ಲಿ ಅಮೌಂಟ್ ಎಷ್ಟ್ರಿ? 8 lakh rupees. ಓಕೆ, ಬ್ಯಾಂಕ್ ಅಕೌಂಟ್ ಅಂತ ಎಲ್ಲೈತಿ ನೋಡ್ರಿಪ್ಪ, ಅದು ಆ್ಯಡ್ ಮಾಡ್ಬೇಕು ನೀವು. 4 lakh ಪ್ಲಸ್ 8 lakh ಎಷ್ಟ್ರಿಪ್ಪ? 4 lakh ಪ್ಲಸ್ 8 lakh ಎಷ್ಟ್ರಿ? 4 lakh ಪ್ಲಸ್ 8 lakh ಎಷ್ಟ್ರಿ? 4 lakh ಪ್ಲಸ್ 8 lakh 12 lakh ಅಲ್ಲ? 12 lakh, ಕರೆಕ್ಟಾ? ಓಕೆ, 4 lakh ಪ್ಲಸ್ 8 lakh 12 lakh. ಮತ್ತೆ ಬ್ಯಾಂಕ್ ಎಲ್ಲೈತ್ರಿ? ಇಲ್ಲೈತ್ರಿ ಬ್ಯಾಂಕ್. ಮತ್ತೆ 12 lakh ಪ್ಲಸ್ ಸಾರಿ ಫಸ್ಟ್ ಇಲ್ಲೇ ಬ್ಯಾಂಕ್ ಅಕೌಂಟ್ ಎಷ್ಟ್ರಿಪ್ಪ? 4 lakh. ಆಮೇಲೆ ಮತ್ತೆ ಬ್ಯಾಂಕ್ ಅಕೌಂಟ್ ಎಲ್ಲೈತ್ರಿ? ಇಲ್ಲೈತ್ರಿ ಬ್ಯಾಂಕ್ ಅಕೌಂಟ್. ಮತ್ತೆ ಆ್ಯಡ್ ಮಾಡಿರಿ. ಮತ್ತೆ 4 lakh ಪ್ಲಸ್ 8 lakh 12 lakh. ಮತ್ತೆ ಬ್ಯಾಂಕ್ ಅಕೌಂಟ್ ಇಲ್ಲೈತ್ರಿ. ಇಲ್ಲಿ ಎಷ್ಟ್ರಿಪ್ಪ? ಮತ್ತೆ 4 lakh. 4 lakh ಮ್ಯಾಲೆ ಎಷ್ಟಿತ್ರಿಪ್ಪ? ಅದು 4 lakh ಪ್ಲಸ್ 8 lakh, ಕರೆಕ್ಟಾ? 12 lakh ಪ್ಲಸ್ 4 lakh ಎಷ್ಟ್ರಿಪ್ಪ? 16 lakh, ಹೌದಲ್ಲ? 16 lakh. ಮತ್ತೆ ಬ್ಯಾಂಕ್ ಎಲ್ಲಿತ್ರಿ? ಮತ್ತೆ ಬ್ಯಾಂಕ್ ಇಲ್ಲೈತ್ರಿ. ಇದರೊಳಗೆ ಎಷ್ಟ್ರಿಪ್ಪ? 4 lakh. ಈಗ ಮಾಡಿರಿಪ್ಪ 4 lakh ಪ್ಲಸ್ 8 lakh ಪ್ಲಸ್ 4 lakh ಪ್ಲಸ್ 4 lakh ಎಷ್ಟ್ರಿ? ಟೋಟಲ್ 20 lakh. ಎಷ್ಟ್ರಿಪ್ಪ? 20 lakh. ಇದು ಏನ್ರಿದು? ಬ್ಯಾಂಕ್ ಅಕೌಂಟ್ ಅಲ್ಲ ಅದು? ಬೇಕಂದ್ರೆ ಬ್ಯಾಂಕ್ ಅಕೌಂಟ್ ಅಂತ ಬರೀಪ್ಪ. ಬೇಡ ಬ್ಯಾಂಕ್ ಅಕೌಂಟ್ ಬೇಡ, ಬ್ಯಾಂಕ್ ಇರಲಿ ಸರ್. ಕರೆಕ್ಟ್ ನಿಮಗೆ ಬ್ಯಾಂಕ್ ಅಂತ ಹೆಂಗೆ ತೊಗೋಬೇಕು ನೀವು? ಫಸ್ಟ್ ಇಲ್ಲೇ ಬ್ಯಾಂಕ್ ಐತ್ರಿ, ಇಲ್ಲೇ ಬ್ಯಾಂಕ್ 4 lakh ಪ್ಲಸ್ ಮತ್ತೆ ಬ್ಯಾಂಕ್ ಎಲ್ಲಿತ್ರಿಪ್ಪ? ಮತ್ತೆ ಬ್ಯಾಂಕ್ ಇಲ್ಲೈತ್ರಿ. ಮತ್ತೆ 8 lakh ಪ್ಲಸ್ ಮತ್ತೆ ಬ್ಯಾಂಕ್ ಎಲ್ಲಿತ್ರಿಪ್ಪ? ಮತ್ತೆ ಬ್ಯಾಂಕ್ ಇಲ್ಲೈತ್ರಿ. ಇದು 4 lakh ಪ್ಲಸ್ ಆಮೇಲೆ ಮತ್ತೆ ಬ್ಯಾಂಕ್ ಇಲ್ಲೈತ್ರಿ. ಇದನ್ನು 4 lakh ಪ್ಲಸ್ ಎಷ್ಟ್ರಿಪ್ಪ? ಟೋಟಲ್ 20 lakh. ಈ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗೈತಲ್ಲ? ಈಗ ನಿಮ್ಮದು ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗೈತ್ರಿ. 20 lakh. ಇಲ್ಲೇನು ಎಷ್ಟ್ರಿಪ್ಪ? 20 lakh, ಕರೆಕ್ಟಾ? ಮುಗೀತು ನೋಡ್ರಿಪ್ಪ, ಬ್ಯಾಲೆನ್ಸ್ ಶೀಟ್ ಮುಗೀತು ನೋಡ್ರಿ. ಈ ಥರ ಮಾಡಬೇಕು. ಓಕೆ, ಎನಿ ಡೌಟ್? ಸಿಂಪಲ್ ಐತಲ್ಲ, ಭಾಳ ಸಿಂಪಲ್ ಐತಲ್ಲ ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡಕ್ಕೆ. ಕ್ಯಾಪಿಟಲ್ ನೋಡ್ಬೇಕಾ, ಆಮೇಲೆ ಬ್ಯಾಂಕ್ ನೋಡ್ಬೇಕು ಅಷ್ಟೇ. ओके, सो फॉर ना हिंदी मीडियम देखो यहाँ पे जो लोग आप में से जो प्रीवियस वीडियोस ने देखे, प्रीवियस क्लासेस क्लास 1 और क्लास 2, इससे पहले मैं वीडियोस बनाऊँ कंपनी अकाउंट्स प्लेलिस्ट में जाओ, वहाँ पे कंपनी अकाउंट्स क्लास 1, कंपनी अकाउंट्स क्लास 2 वो देखो. क्यों बोले तो कंपनी अकाउंट्स के क्लास 1 में मैं आपको पूरे जर्नल एंट्रीज समझाऊँ, पूरे कैसे कौन से जर्नल एंट्रीज आते हैं, कौन से जर्नल एंट्रीज नहीं आते, सबको समझाऊँ आपको. उसके बाद में क्या है, एक 10 मार्क्स बोलो या तो 5 मार्क्स बोलो, एक प्रॉब्लम सॉल्व कर रहा हूँ मैं तो आपको, वो देख लो. अब जो क्लास 3 है देखो, उसमें ये वीडियो आपको ये क्लास है तुम्हें ये वाली, ठीक है, देख लो. क्लास नंबर 2 प्रॉब्लम, ये स्टार कंपनी लिमिटेड इश्यूड कितने 20,000 इक्विटी शेयर्स. कौन से शेयर्स वो? इक्विटी शेयर्स. प्रीफरेंस होता प्रीफरेंस शेयर्स, तो इक्विटी शेयर्स. एक शेयर को कितना? ऑफ ₹100 ईच. द शेयर्स वेयर अलॉटेड एज फॉलोज, ठीक है. ₹20 on application, ₹40 on allotment, ₹20 on first call, ₹20 on final call. यहाँ पे देखो ये सभी को ऐड करो, कितना होता है 20 प्लस 40 प्लस 20 प्लस 20, सब मिला के कितना हो रहा? एग्जैक्ट ₹100 हो रहा. एग्जैक्ट 100 हो रहा नहीं. अगर ये सभी मिला के एग्जैक्ट 100 हुआ, एग्जैक्ट फेस वैल्यू हुआ तो क्या होता? यहाँ पे प्रीमियम भी नहीं आता, डिस्काउंट भी नहीं आता. क्यों बोलते? एग्जैक्ट सबको काउंट करने के बाद में एग्जैक्ट फेस वैल्यू आ रही है हमारे, एग्जैक्ट 100 आ रही, तो क्या है यहाँ पे डिस्काउंट भी नहीं है और प्रीमियम भी नहीं है. अगर ये काउंट करने के बाद में सभी को ऐड करने के बाद में 100 से ज़्यादा हो रहा, ये सभी को काउंट करने के बाद में क्या हो रहा? 100 से ज़्यादा हो रहा. 100 से फेस वैल्यू से अगर ज़्यादा हुआ तो क्या होता? प्रीमियम है. क्या है? उससे ज़्यादा हुआ तो प्रीमियम है, ठीक है. अगर ये सभी को काउंट करने के बाद में 100 से कम हो रहा, मतलब 90, 95 ऐसा कुछ आ रहा, 100 से कम आ रहा, तो क्या है? डिस्काउंट है. अगर 100 से ज़्यादा हो रहा, 110, 120 ऐसा कुछ आ रहा, तो क्या है? प्रीमियम है. अगर सबको काउंट करने के बाद में 100 से कम आ रहा, 90, 95 ऐसा कुछ आ रहा, तो क्या होता? उसके अंदर तब क्या है? डिस्काउंट है, ठीक है. ओके, अब क्या दिया? ऑल दी शेयर्स वेयर ड्यूली रिसीव्ड. कितने शेयर्स इश्यू कर रहा? उन्हें 20,000 इक्विटी शेयर्स इश्यू कर रहा. वो क्या कर रहा? पूरे शेयर्स क्या कर रहा? रिसीव कर रहा.
20,000 शेयर्स इश्यू कर रहा और पूरे रिसीव कर रहा, तो क्या है, नॉर्मल प्रॉब्लम है। ऑल द शेयर्स वेयर ड्यूली रिसीव्ड बोल के आता, क्या है, नॉर्मल प्रॉब्लम, सिंपल। पास द जर्नल एंट्रीज इन द बुक्स ऑफ ए स्टार कंपनी लिमिटेड, तो जर्नल एंट्रीज पास करो एंड प्रिपेयर बैलेंस शीट, और क्या रेडी करना, बैलेंस शीट रेडी करना, ठीक है। तो जर्नल एंट्रीज रेडी करेंगे मैं, जर्नल एंट्रीज इन द बुक्स ऑफ ए स्टार कंपनी लिमिटेड, ठीक है। सीरियल नंबर, पर्टिकुलर्स, एलएफ, डेबिट रुपीज, क्रेडिट रुपीज, ठीक है। तो एप्लीकेशन है, सबसे पहले क्या दिया, एप्लीकेशन। एप्लीकेशन के लिए 2 एंट्री पास करना, एप्लीकेशन के लिए 2 एंट्री पास करना, 2 एंट्री रेडी करना, पास 2 एंट्री। क्या है वो, नंबर 1 बैंक अकाउंट डेबिट टू इक्विटी शेयर एप्लीकेशन अकाउंट बीइंग इक्विटी शेयर एप्लीकेशन मनी रिसीव्ड। दूसरी एंट्री क्या है, इक्विटी शेयर अलॉट एप्लीकेशन अकाउंट डेबिट टू इक्विटी शेयर कैपिटल अकाउंट बीइंग इक्विटी शेयर एप्लीकेशन मनी ट्रांसफर, ठीक है। ये 2 एंट्री पास करके रखो एप्लीकेशन के लिए। तो तुम्हें इश्यू कितने करने हैं शेयर सर, 20,000, तो 20,000 इंटू एप्लीकेशन के ऊपर कितना है, 20 रुपीज़ है, तो इंटू 20 करो, तो कितना हुआ, 4 लाख। यहाँ पे भी 4 लाख, यहाँ पे भी 4 लाख, यहाँ पे भी 4 लाख। तो एप्लीकेशन का हमारा क्या हुआ, दोनों एंट्री हमारे क्या हुए, क्लोज हुए। अब नेक्स्ट क्या बचा, अभी अलॉटमेंट बचा। अलॉटमेंट के लिए 2 एंट्री, अलॉटमेंट के लिए 2 एंट्री, हाँ। इक्विटी शेयर अलॉटमेंट अकाउंट डेबिट, डेबिट यहाँ पे अलग है एंट्री। एप्लीकेशन के लिए पहले रिसीव्ड आता, दूसरी बार ट्रांसफर आता, लेकिन अलॉटमेंट कॉल के लिए पहले ट्रांसफर, उसके बाद में रिसीव्ड। इक्विटी शेयर अलॉटमेंट अकाउंट डेबिट टू इक्विटी शेयर कैपिटल अकाउंट बीइंग इक्विटी शेयर अलॉटमेंट मनी ट्रांसफर्ड। सेकेंड एंट्री बैंक अकाउंट डेबिट टू इक्विटी शेयर अलॉटमेंट अकाउंट बीइंग इक्विटी शेयर अलॉटमेंट मनी रिसीव्ड, ठीक है। अब यहाँ के अंदर, यहाँ पे देखो, यहाँ पे एक टोटल इक्विटी शेयर्स तुम्हारे कितने हैं, टोटल इक्विटी शेयर्स तुम्हारे कितने, 20,000 इक्विटी शेयर्स। तो 20,000 इंटू अलॉटमेंट के ऊपर कितना अमाउंट है, 40 है, कितना है, 40 इंटू 40 करो, तो क्या होता है, 8 लाख, 8 लाख, यहाँ पे भी 8 लाख, यहाँ पे भी 8 लाख, तो हो गए। अलॉटमेंट का क्या हुआ, हो गया। अब क्या बचा, फर्स्ट कॉल बचा, क्या बचा, फर्स्ट कॉल। तो फर्स्ट कॉल के लिए 2 एंट्री, फर्स्ट कॉल के लिए 2 एंट्री, इक्विटी शेयर फर्स्ट कॉल अकाउंट डेबिट टू इक्विटी शेयर कैपिटल अकाउंट बीइंग इक्विटी शेयर फर्स्ट कॉल मनी ट्रांसफर्ड। सेकेंड एंट्री बैंक अकाउंट डेबिट टू इक्विटी शेयर फर्स्ट कॉल अकाउंट बीइंग इक्विटी शेयर फर्स्ट कॉल मनी रिसीव्ड, ठीक है। अब क्या करना, बोलो कितने शेयर्स इश्यू करे, सो है 20,000 इक्विटी शेयर्स इश्यू करे। फर्स्ट कॉल के ऊपर कितने रुपीज़ है, 20 रुपीज़, तो यहाँ पे 20,000 इंटू 20 कितना होता है, 4 लाख, यहाँ पे भी 4 लाख, यहाँ पे भी 4 लाख, यहाँ पे भी 4 लाख, हो गए। फर्स्ट कॉल के 2 एंट्री हो गए। अब नेक्स्ट का बचा अभी फाइनल कॉल, फाइनल कॉल। अब आओ यहाँ पे, अब फाइनल कॉल के 2 एंट्री, फाइनल कॉल के 2 एंट्री, यहाँ क्या है, वहाँ पे इक्विटी शेयर फाइनल कॉल अकाउंट डेबिट टू इक्विटी शेयर कैपिटल अकाउंट बीइंग इक्विटी शेयर फाइनल कॉल मनी ट्रांसफर्ड। बैंक अकाउंट डेबिट टू इक्विटी शेयर फाइनल कॉल अकाउंट बीइंग इक्विटी शेयर फाइनल कॉल मनी रिसीव्ड। अब टोटल इक्विटी शेयर्स कितने तुम्हारे, 20,000 इक्विटी शेयर्स। फाइनल कॉल के ऊपर कितना अमाउंट, 20 रुपीज़ है, तो 20,000 इंटू 20, 4 लाख, 4 लाख, यहाँ पे भी 4 लाख, यहाँ पे भी 4 लाख। तो क्या हुआ, अब तुम लोग क्या करें, पूरे जर्नल एंट्रीज क्या करें, कंप्लीट कर ले। आप क्या रेडी करना है अभी, तुम लोग, तुम्हारे क्या पूछा, बैलेंस शीट रेडी करो करके, क्या करा, बैलेंस शीट रेडी करना। तो बैलेंस शीट कैसे रेडी करते हैं, बैलेंस शीट यहाँ पे देखो, बैलेंस शीट ऑफ ए स्टार कंपनी लिमिटेड, लाइबिलिटीज अमाउंट, असेट्स अमाउंट। सबसे लाइबिलिटीज की साइड में सबसे पहले क्या आता, बोलो कैपिटल आता, क्या आता, कैपिटल। कैपिटल में कौन सा दिया उन्हें, शेयर्स, 20,000 इक्विटी शेयर्स ऑफ रुपीज 100 ईच, लिख लो यहाँ पे सेम टू सेम, 20,000 इक्विटी शेयर्स ऑफ रुपीज 100 ईच, मतलब क्या, 20,000 इंटू 100 करना, कितना था, 20 लाख आता, कितना, 20 लाख। अब असेट्स के साइड में क्या लेना तुम्हें लोग, बैंक लेना, क्या लेना, बैंक लेना। बैंक लेते जब कहाँ कहाँ पे जर्नल एंट्रीज के अंदर कहाँ कहाँ पे बैंक है, देखो उसको सबको ऐड करना। सबसे पहले बैंक यहाँ पे है, सबसे पहले बैंक यहाँ पे है, उसका अमाउंट कितना है, 4 लाख, ओके, प्लस कर लो इसको, 4 लाख। सेकेंड बैंक अकाउंट बोल के कहाँ पे है, यहाँ पे बैंक अकाउंट, सेकेंड बैंक अकाउंट कितना है, इसका अमाउंट है 8 लाख रुपीज़। नेक्स्ट फिर कहाँ पे बैंक अकाउंट, यहाँ पे बैंक अकाउंट कितना, इसका अमाउंट है 4 लाख है, ओके। नेक्स्ट फिर बैंक अकाउंट कहाँ पे है, यहाँ पे बैंक अकाउंट, उसका अमाउंट कितना है, 4 लाख है। तो सबको ऐड कर लो अभी, 4 लाख प्लस 8 लाख प्लस 4 लाख प्लस 4 लाख कितना था, 20 लाख आता। तो तुम्हारा क्या हुआ, बैलेंस शीट क्या हो गया, अभी टैली हो गया दोनों साइड, 20 लाख और 20 लाख। गॉट इट, समझ में आया। तो इसको ऐसे कैलकुलेट करना, ओके, होप यू अंडरस्टूड। ले लो स्क्रीनशॉट, ये है आपका क्वेश्चन, ये है आपका क्वेश्चन, दिस इज द क्वेश्चन, नाउ दिस इज द सॉल्यूशन। जर्नल एंट्रीज फॉर 6th entry, okay, first 6 entries, then next from 7th entry to balance sheet, from 7th entry to balance sheet, got it, okay.
Okay, next third question. Same. A Star Company Limited issued 20,000 equity shares of rupees 100 each. The shares were allotted as follows. Okay. Rupees 20 on application. Rupees 20 on application. Next, rupees 40 on allotment. Rupees 20 on first and balance on final call. Okay. Rupees 20 on first call. Okay. Rupees 20 on first call. And ಇಲ್ಲಿ ನೋಡ್ರಿ ಆ್ಯಂಡ್ ಅಂತ ಐತ್ರಿ ಆ್ಯಂಡ್ ಬ್ಯಾಲೆನ್ಸ್ ಆನ್ ಫೈನಲ್ ಕಾಲ್. ಬ್ಯಾಲೆನ್ಸ್ ಆನ್ ಫೈನಲ್ ಕಾಲ್. ಆಲ್ ದ ಶೇರ್ಸ್ ವೇರ್ ಡ್ಯೂಲಿ ರಿಸೀವ್ಡ್ ಅಂದರೆ ನಾರ್ಮಲ್ ಪ್ರಾಬ್ಲಮ್. ಪಾಸ್ ದ ಜರ್ನಲ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಎ ಸ್ಟಾರ್ ಕಂಪನಿ ಲಿಮಿಟೆಡ್. ಆ್ಯಂಡ್ ಮುಂದೆ ನಾ ಹಾಕ್ತೇನೆ ರೀ ಆ್ಯಂಡ್ ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಕರೆಕ್ಟಾ? ಓಕೆ. ಈಗ ನೋಡ್ರಿಪ್ಪ ಸ್ಟಾರ್ಟ್ ಮಾಡೋಣ ರೀ. ಸೇಮ್ ಎಂಟ್ರೀಸ್ ನಮ್ದು ಏನ್ರಿಪ್ಪ ಅಪ್ಲಿಕೇಶನ್ ಮೇಲೆ. ಅಪ್ಲಿಕೇಶನ್ ತಡೀರಿ ವೇಟ್ ಅ ಮಿನಿಟ್. 20 ಪ್ಲಸ್ 40 ಪ್ಲಸ್ 20 ಎಷ್ಟು ಇದು? 20 ಪ್ಲಸ್ 40 ಎಷ್ಟು ರೀ? 60. 20 ಪ್ಲಸ್ 40 ಎಷ್ಟು ರೀಪ್ಪ? 60. ಆಮೇಲೆ 20 ಪ್ಲಸ್ 40 ಎಷ್ಟು ರೀ? 60 ಪ್ಲಸ್ 20 ಎಷ್ಟು ರೀಪ್ಪ? 80. 20 ಪ್ಲಸ್ 40 ಪ್ಲಸ್ 60 ಪ್ಲಸ್ 20 ಎಷ್ಟು ಆತ್ರಿಪ್ಪ? ಅದು ಎಲ್ಲ ಸೇರಿಸಿ 20 ಪ್ಲಸ್ 40 ಪ್ಲಸ್ 20 ಅಂದರೆ ಎಷ್ಟು ರೀಪ್ಪ? ಇದು 80 ಆಗೈತೆ ರೀ. ಎಷ್ಟು ರೀಪ್ಪ? 80. ಆ್ಯಂಡ್ ಇಲ್ಲೇ ನೋಡ್ರಿಲ್ಲ ಆ್ಯಂಡ್ ಬ್ಯಾಲೆನ್ಸ್ ಇದು ಎಲ್ಲ ಸೇರಿಸ ಮೇಲೆ ಎಷ್ಟು ಆತ್ರಿಪ್ಪ? ಈಗ 80 ಆಗೈತೆ ರೀ. ಎಷ್ಟು ರೀ? 80. ಆ್ಯಂಡ್ ಬ್ಯಾಲೆನ್ಸ್ ಏನು ಮಾಡ್ಬೇಕೈತೆ ರೀ? ಬ್ಯಾಲೆನ್ಸ್ ಆನ್ ಫೈನಲ್ ಕಾಲ್. ಇದು ಎಲ್ಲ ಆ್ಯಡ್ ಮಾಡಿದ ಮೇಲೆ ಎಷ್ಟು ಬಂತ್ರಿಪ್ಪ? 80 ಬಂತು ರೀ. ನಮಗೆ ಎಷ್ಟು ಬೇಕ್ರಿಪ್ಪ? 100 ಬೇಕು. ಅವ್ರು ಏನು ಕೊಟ್ಟಾರಿಪ್ಪ? ಆ್ಯಂಡ್ ಬ್ಯಾಲೆನ್ಸ್ ಬಂತಲ್ರಿ. ಬ್ಯಾಲೆನ್ಸ್ ಎಲ್ಲಿ ಕೊಡ್ಬೇಕ್ರಿ? ಇದು ಫೈನಲ್ ಕಾಲ್ ಮೇಲೆ ಕೊಡ್ರಿ. ಫೈನಲ್ ಕಾಲ್ ಮೇಲೆ 20 ಪ್ಲಸ್ 40 ಪ್ಲಸ್ 20 ಎಷ್ಟು ರೀ? 80 ಆಗೈತೆ ರೀ. 80. 100 ಬೇಕು ನಮಗೆ. ಇನ್ನೂ ಎಷ್ಟು ಬೇಕು ನಮಗೆ? 20 ಬೇಕು. 100 ಮಾಡ್ಬೇಕಂದ್ರೆ ಎಷ್ಟು ಬೇಕು ನಮಗೆ? 20 ಬೇಕು. 20 ಎಲ್ಲಿ ಕೊಡ್ಬೇಕಂತ್ರಿ? ಇದು ಬ್ಯಾಲೆನ್ಸ್ ಆನ್ ಫೈನಲ್ ಕಾಲ್ ಮೇಲೆ ಎಷ್ಟು ಕೊಡ್ಬೇಕು? ಎಲ್ಲಿ ಕೊಡ್ಬೇಕಂತ್ರಿಪ್ಪ? ಫೈನಲ್ ಕಾಲ್ ಮೇಲೆ ಕೊಡ್ಬೇಕಂತ್ರಿ 20. ಇದು ಎಲ್ಲ ಸೇರಿಸಿ ಏಟ್ರಿಪ್ಪ? 80. ನಮಗೆ 100 ಬೇಕು. 20 ಎಲ್ಲಿ ಕೊಡ್ಬೇಕಂತ್ರಿಪ್ಪ? ಬ್ಯಾಲೆನ್ಸ್ ಫೈನಲ್ ಕಾಲ್ ಮೇಲೆ ಕೊಡ್ಬೇಕಂತ್ರಿ. ಅಷ್ಟ. ಬರ್ರಿ ಜರ್ನಲ್ ಎಂಟ್ರೀಸ್ in the books of A Star Company Limited, serial number, particulars, LF, debit, credit. Okay. Allotment ಐತ್ರಿಪ್ಪ ಏನ್ರಿ? ಸಾರಿ ಅಪ್ಲಿಕೇಶನ್ ಐತ್ರಿ. ಅಪ್ಲಿಕೇಶನ್ ಮೇಲೆ ಎಷ್ಟು ಎಂಟ್ರಿಪ್ಪ? 2 ಎಂಟ್ರೀಸ್. ಅಪ್ಲಿಕೇಶನ್ ಮೇಲೆ 2 ಎಂಟ್ರೀಸ್. ಬರೀರಿಪ್ಪ 2 ಎಂಟ್ರೀಸ್. ಅಪ್ಲಿಕೇಶನ್ ಮೇಲೆ 2 ಎಂಟ್ರೀಸ್. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಬೇಯಿಂಗ್ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್. ನಂಬರ್ 2 ಎಂಟ್ರಿ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಬೇಯಿಂಗ್ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ಡ್. ಬರ್ರಿಪ್ಪ ಈಗ ಅಮೌಂಟ್ ಹಾಕಬೇಕಲ್ಲ ನಮಗೆ ಬ್ರ್ಯಾಕೆಟಲ್ಲಿ. ಎಷ್ಟು ಇಕ್ವಿಟಿ ಶೇರ್ಸ್ ರೀಪ್ಪ? ಅದು 20,000 ಇಕ್ವಿಟಿ ಶೇರ್ಸ್. ತಗೋರಿ ಇಲ್ಲಿ 20,000 ಇಕ್ವಿಟಿ ಶೇರ್ಸ್. ಎಷ್ಟು ರೀ? 20,000 ಇಕ್ವಿಟಿ ಶೇರ್ಸ್ ಇಂಟು ಅಪ್ಲಿಕೇಶನ್ ಮೇಲೆ ಎಷ್ಟು ಅಮೌಂಟ್ ರೀಪ್ಪ? ಅದು 20 ರೂಪೀಸ್. 20 ರೂಪೀಸ್ ಬರೀರಿ ಇಲ್ಲಿ 20 ರೂಪೀಸ್. ಕರೆಕ್ಟಾ? ಓಕೆ. 20,000 ಇಂಟು 20 ಮಾಡಿರಿಪ್ಪ. ಎಷ್ಟು ರೀ? 4 lakh. 4 lakh. ಸೇಮ್ ಅಮೌಂಟ್ ಇಲ್ಲೇ 4 lakh. ಸಾರಿ 4 lakh. ಕರೆಕ್ಟಾ? ಈಗ ಸೆಕೆಂಡ್ ಎಂಟ್ರಿಗೆ ಸೇಮ್ ಅಮೌಂಟ್ ರೀಪ್ಪ 4 lakh. ಇಲ್ಲೇನು 4 lakh. ಕರೆಕ್ಟಾ? ಅಪ್ಲಿಕೇಶನ್ ಮೇಲೆ 2 ಎಂಟ್ರೀಸ್ ಮುಗೈತ್ರಿ. ನೆಕ್ಸ್ಟ್ ಈಗ ಅಲಾಟ್ಮೆಂಟ್ ಏನೈತ್ರಿಪ್ಪ? ಅಲಾಟ್ಮೆಂಟ್ ಮೇಲೆ 2 ಎಂಟ್ರೀಸ್. ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ತಡೀರಿ. ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ to equity share capital account being equity share allotment money transferred. Second, bank account debit to equity share allotment account being equity share allotment money received. Correct? Okay. Fill ಮಾಡಿರಿಪ್ಪ. ಇದು ಬ್ರ್ಯಾಕೆಟಲ್ಲೇ ಎಷ್ಟು ಶೇರ್ಸ್ ರೀಪ್ಪ? ಇದು 20,000 ಇಕ್ವಿಟಿ ಶೇರ್ಸ್. ಅಲಾಟ್ಮೆಂಟ್ ಮೇಲೆ ಎಷ್ಟು ರೂಪೀಸ್ ರೀಪ್ಪ? ಅದು 40 ರೂಪೀಸ್. ಕರೆಕ್ಟ್ ಮಾಡಿರಿಪ್ಪ ಇಲ್ಲ 20,000 ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಮೇಲೆ ಎಷ್ಟು ರೂಪೀಸ್ ಇರಪ್ಪ? ಅದು 40 ರೂಪೀಸ್. ಮಾಡ್ರಿ ಈಗ ಎಷ್ಟು ರೀಪ್ಪ? 20,000 ಇಂಟು 40 ಮಾಡಿರಿಪ್ಪ. ಎಷ್ಟು ರೀ? 8 lakh. ಯಾಕ ನಂಬರ್ ಬರತ್ತಿಲ್ಲ ಇದು? 8 lakh. ಕರೆಕ್ಟಾ? ಇಲ್ಲಿ ಸೇಮ್ 8 lakh ರೂಪೀಸ್. ಕರೆಕ್ಟಾ? ಆಮೇಲೆ ಇಲ್ಲೇ ಸೇಮ್ ರೀಪ್ಪ 8 lakh. ಇಲ್ಲಿನೂ ಸೇಮ್ 8 lakh. ಕರೆಕ್ಟಾ? ಆಯ್ತು ನೋಡ್ರಿಪ್ಪ. ಅಲಾಟ್ಮೆಂಟ್ ಮೇಲೆ 2 ಎಂಟ್ರೀಸ್ ಮುಗೈತ್ರಿ. ನೆಕ್ಸ್ಟ್ ಬರ್ರಿಪ್ಪ ಈಗ ಏನೈತ್ರಿಪ್ಪ?
ಫಸ್ಟ್ ಕಾಲ್ ಏನ್ರಿಪ್ಪ ಫಸ್ಟ್ ಕಾಲ್ ಮೇಲೆ 2 ಎಂಟ್ರೀಸ್ ಬರೀಲ್ಲ ಫಸ್ಟ್ ಕಾಲ್ ಮೇಲೆ 2 ಎಂಟ್ರೀಸ್ ಇಲ್ಲಿಂದ ಇಕ್ವಿಟಿ ಶೇರ್ ಏನು ಹಾಕಬೇಕಿಲ್ಲ ಫಸ್ಟ್ ಕಾಲ್ ಹಾಕಬೇಕು ಇಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೆಬಿಟ್ ಟು ಆಮೇಲೆ ಏನ್ರಿಪ್ಪ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಬೇಯಿಂಗ್ ಇಕ್ವಿಟಿ ಶೇರ್ ಫಸ್ಟ್ ಕಾಲ್ ಏನ್ರಿ ಫಸ್ಟ್ ಕಾಲ್ ಇಕ್ವಿಟಿ ಶೇರ್ ಫಸ್ಟ್ ಕಾಲ್ ಮನಿ ಟ್ರಾನ್ಸ್ಫರ್ಡ್ ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಇಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಬೇಯಿಂಗ್ ಇಕ್ವಿಟಿ ಶೇರ್ ಫಸ್ಟ್ ಕಾಲ್ ಮನಿ ರಿಸೀವ್ಡ್ ಓಕೆ ಬರ್ರಿಪ್ಪ ಈಗ ಇದೇನ್ರಿಪ್ಪ ಫಸ್ಟ್ ಕಾಲ್ ಮೇಲೆ ಏನ್ರಿ ಫಸ್ಟ್ ಕಾಲ್ ಮೇಲೆ 2 ಎಂಟ್ರೀಸ್ ಪಾಸ್ ಮಾಡ್ಬೇಕು ಫಸ್ಟ್ ಕಾಲ್ ಮೇಲೆ ಎಷ್ಟು ರೂಪೀಸ್ ಐತ್ರಿಪ್ಪ ಅದು 20 ರೂಪೀಸ್ ಎಷ್ಟ್ರಿಪ್ಪ 20 ರೂಪೀಸ್ ಮಾಡ್ರಿಪ್ಪ 20 ರೂಪೀಸ್ ಇಲ್ಲೇ ಬರ್ರಿ ಇಕ್ವಿಟಿ ಶೇರ್ಸ್ ಎಷ್ಟ್ರಿಪ್ಪ ಅದು 20,000 ಇಕ್ವಿಟಿ ಶೇರ್ಸ್ ಇಂಟು ಫಸ್ಟ್ ಕಾಲ್ ಮೇಲೆ ಎಷ್ಟ್ರಿಪ್ಪ ಅದು 20 ರೂಪೀಸ್ ಫಸ್ಟ್ ಕಾಲ್ ಮೇಲೆ 20 ರೂಪೀಸ್ ಕರೆಕ್ಟಾ ಓಕೆ ಈಗ ಮಾಡ್ರಿಪ್ಪ ಈಗ 20,000 ಇಂಟು 20 ಮಾಡ್ರಿಪ್ಪ ಎಷ್ಟ್ರಿ 4 ಲ್ಯಾಕ್ ಸೇಮ್ 4 ಲ್ಯಾಕ್ ಇಲ್ಲೇ ಕರೆಕ್ಟಾ ನೆಕ್ಸ್ಟ್ ಇಲ್ಲಿನೂ ಸೇಮ್ 4 ಲ್ಯಾಕ್ ನೆಕ್ಸ್ಟ್ ಇಲ್ಲಿನೂ 4 ಲ್ಯಾಕ್ ಆಯ್ತು ನೋಡ್ರಿಪ್ಪ ಫಸ್ಟ್ ಕಾಲ್ ಮೇಲೆ 2 ಎಂಟ್ರೀಸ್ ಮುಗೀತ್ರಿ ನೆಕ್ಸ್ಟ್ ಆ್ಯಂಡ್ ಬ್ಯಾಲೆನ್ಸ್ ಆನ್ ಫೈನಲ್ ಕಾಲ್ ಏನ್ರಿ ಬ್ಯಾಲೆನ್ಸ್ ಆನ್ ಫೈನಲ್ ಕಾಲ್ ಮಾಡ್ರಿಪ್ಪ ಬ್ಯಾಲೆನ್ಸ್ ಆನ್ ಫೈನಲ್ ಕಾಲ್ ಇದು ಏನು ಮಾಡ್ತೀನಿ ನಾ ಕಾಪಿ ಪೇಸ್ಟ್ ಮಾಡ್ತೀನಿ ಕಾಪಿ ಪೇಸ್ಟ್ ಇಲ್ಲೇ ಆಮೇಲೆ ಇದು 2 ಎಂಟ್ರಿ ಕಾಪಿ ಪೇಸ್ಟ್ ಮಾಡ್ತೀನಿ 2 ಎಂಟ್ರಿ ಕಾಪಿ ಪೇಸ್ಟ್ ಆಮೇಲೆ ಇಲ್ಲಿ ಅಮೌಂಟ್ನ ಕಾಪಿ ಪೇಸ್ಟ್ ಮಾಡ್ತೀನಿ 2 ಅಮೌಂಟ್ ಕಾಪಿ ಪೇಸ್ಟ್ ಆಮೇಲೆ ಇಲ್ಲೇನು ಕಾಪಿ ಪೇಸ್ಟ್ ಈಗೇನ್ರಿಪ್ಪ ಈಗ ಬರ್ರಿಲ್ಲೇ ಹಾಂ ಇದು ಮುಗಿತ್ರಿ 20 + 40 60 + 20 ಎಷ್ಟ್ರಿಪ್ಪ 80 ಎಷ್ಟ್ರಿ 80 100 ಬೇಕು ನಮಗೆ ಏನ್ರಿ 100 ಬೇಕು ಇಲ್ಲಿ 80 ಆಗೈತ್ರಿ ಇನ್ನೂ ಎಷ್ಟು ಬೇಕು ನಮಗೆ 100 ಮಾಡಾಕ 20 ಬೇಕು ಅದು ಎಲ್ಲಿರುತ್ತೆ ಬ್ಯಾಲೆನ್ಸ್ ಎಷ್ಟ್ರಿಪ್ಪ 20 ಆನ್ ಫೈನಲ್ ಕಾಲ್ ಅದಕ್ಕೆ ಏನ್ರಿಪ್ಪ ಫೈನಲ್ ಕಾಲ್ ಮೇಲೆ ತಡಿರಿಪ್ಪ ಇದು 6 ಮುಗಿತಲ್ಲ ಈಗ 7th ಹಾಕಿರಲಿಲ್ಲ 7th ಆಮೇಲೆ ಏನ್ರಿಪ್ಪ ಎಷ್ಟು 8 ಓಕೆ ಫೈನಲ್ ಕಾಲ್ ಮೇಲೆ ಎಷ್ಟು ಎಂಟ್ರಿ ಹಾಕಬೇಕು ನೀವು 2 ಎಂಟ್ರಿ ಫೈನಲ್ ಕಾಲ್ ಮೇಲೆ ಎಷ್ಟು ಎಂಟ್ರಿ ಇರಪ್ಪ 2 ಎಂಟ್ರಿ ಅದಕ್ಕೆ ಏನ್ರಿಪ್ಪ ಇಲ್ಲೇ ಫಸ್ಟ್ ಕಾಲ್ ಏನ್ರಿ ಫಸ್ಟ್ ಕಾಲ್ ಐತ್ರಿ ನಮಗೆ ಫಸ್ಟ್ ಕಾಲ್ ಬೇಡ ನಮ್ಗೆ ಏನು ಬೇಕ್ರಿಪ್ಪ ಫೈನಲ್ ಕಾಲ್ ಇಲ್ಲೇನು ಫೈನಲ್ ಕಾಲ್ ಇಲ್ಲೇನು ಫೈನಲ್ ಕಾಲ್ ಆಮೇಲೆ ಇಲ್ಲೇನು ಫೈನಲ್ ಕಾಲ್ ಕರೆಕ್ಟಾ ಫೈನಲ್ ಕಾಲ್ ಮೇಲೆ 2 ಎಂಟ್ರೀಸ್ equity share final call account debit to equity share capital account being equity share final call money transferred bank account debit to equity share final call account being equity share final call money received okay ಫೈನಲ್ ಕಾಲ್ ಮೇಲೆ ಎಷ್ಟು ಕೊಡ್ಬೇಕಂತ ಅದು 20 ರೂಪೀಸ್ ಹೆಂಗ್ರಿ ಇದಕ್ಕೆ ಇಲ್ಲಿ ಕೊಟ್ಟಿಲ್ಲ ಬ್ಯಾಲೆನ್ಸ್ ಅಂತ ಅಷ್ಟು ಕೊಟ್ಟಾರ ಇಲ್ಲೇ 20 + 40 + 20 ಮಾಡ್ರಿ 80 ಬಂತ್ರಿ ನಮಗೆ 100 ಬೇಕು ಬ್ಯಾಲೆನ್ಸ್ ಎಲ್ಲಿ ಕೊಡ್ಬೇಕಂದ್ರೆ 20 ಇಲ್ಲೇ ಫೈನಲ್ ಕಾಲ್ ಮೇಲೆ ಅದಕ್ಕೆ ಏನ್ರಿಪ್ಪ 20,000 ಇಂಟು 20 ಎಷ್ಟ್ರಿಪ್ಪ 4 ಲ್ಯಾಕ್ ಇಲ್ಲೇ 4 ಲ್ಯಾಕ್ ಆಮೇಲೆ ಸೇಮ್ ಇಲ್ಲೇ 4 ಲ್ಯಾಕ್ ಇಲ್ಲೇ 4 ಲ್ಯಾಕ್ ಮುಗೀತಲ್ಲ ಜರ್ನಲ್ ಎಂಟ್ರೀಸ್ ಎಲ್ಲ ಮುಗಿತ್ರಿ ಈಗ ನಮ್ಗೆ ಏನು ಬೇಕ್ರಿಪ್ಪ ಈಗ ಬ್ಯಾಲೆನ್ಸ್ ಶೀಟ್ ಬೇಕು ನಮಗೆ ಏನು ಬೇಕ್ರಿ ಬ್ಯಾಲೆನ್ಸ್ ಶೀಟ್ ಕಾಪಿ ಪೇಸ್ಟ್ ಮಾಡ್ತೀನಿ ಇಲ್ಲೇ ಬ್ಯಾಲೆನ್ಸ್ ಶೀಟ್ ಕಾಪಿ ಪೇಸ್ಟ್ ಬ್ಯಾಲೆನ್ಸ್ ಶೀಟ್ ಆಫ್ ಎ ಸ್ಟಾರ್ ಕಂಪನಿ ಲಿಮಿಟೆಡ್ ಲಯಬಿಲಿಟೀಸ್ ಅಮೌಂಟ್ ಅಸೆಟ್ಸ್ ಅಮೌಂಟ್ ಕ್ಯಾಪಿಟಲ್ ಒಳಗೆ ಏನ್ರಿಪ್ಪ ಫಸ್ಟ್ ಇಲ್ಲಿ ನೋಡಿಲ್ಲ 20,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 100 ಈಚ್ ಅದು ಕಾಪಿ ಪೇಸ್ಟ್ ಮಾಡಬೇಕಿಲ್ಲ 20,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 100 ಈಚ್ ಅದಕ್ಕೆ ಏನ್ರಿಪ್ಪ 20,000 ಇಂಟು 100 ಎಷ್ಟು ಬಂದ್ರಿಪ್ಪ 20 ಲ್ಯಾಕ್ ರುಪೀಸ್ ಈಗ ನಮ್ಗೆ ಏನು ಬೇಕ್ರಿಪ್ಪ ಬ್ಯಾಂಕ್ ಬೇಕು ನಮ್ಗೆ ಏನು ಬೇಕ್ರಿ ಬ್ಯಾಂಕ್ ಹೆಂಗೆ ಮಾಡ್ತೀರಿಪ್ಪ ಇಲ್ಲೇ ಫಸ್ಟ್ ಬರ್ರಿ ಇಲ್ಲೇ ಬ್ಯಾಂಕ್ ಅಕೌಂಟ್ ಅಂತ ಐತ್ರಿ ಇಲ್ರಿ ಇಲ್ಲೇ ಬ್ಯಾಂಕ್ ಅಕೌಂಟ್ ಅಂತ ಐತ್ರಿ ಇಲ್ಲೇ ಬ್ಯಾಂಕ್ ಅಕೌಂಟ್ ಎಷ್ಟು ಅಮೌಂಟ್ ರೀಪ್ಪ ಅದು 4 ಲ್ಯಾಕ್ ರುಪೀಸ್ ಮತ್ತೆ ಬ್ಯಾಂಕ್ ಅಕೌಂಟ್ ಎಲ್ಲಿ ಐತ್ರಿಪ್ಪ ಮತ್ತೆ ಬ್ಯಾಂಕ್ ಅಕೌಂಟ್ ಇಲ್ಲಿ ಐತ್ರಿ ಬ್ಯಾಂಕ್ ಅಕೌಂಟ್ ಮತ್ತು ಅಮೌಂಟ್ ಎಷ್ಟ್ರಿಪ್ಪ 8 ಲ್ಯಾಕ್ ರುಪೀಸ್ ಮತ್ತೆ ಬ್ಯಾಂಕ್ ಅಕೌಂಟ್ ಇಲ್ಲಿ ಐತ್ರಿ ಇಲ್ಲಿ ಎಷ್ಟು ರೂಪಾಯಿ ಇದ್ರಪ್ಪ 4 ಲ್ಯಾಕ್ ತೋ ಫಸ್ಟ್ ಇಲ್ಲೇ ಬ್ಯಾಂಕ್ ಅಕೌಂಟ ಅಮೌಂಟ್ ಎಷ್ಟು ರೀ 4 ಲ್ಯಾಕ್ ಸೆಕೆಂಡ್ ಬ್ಯಾಂಕ್ ಅಕೌಂಟ ಇಲ್ಲಿ ಐತ್ರಿ ಅಮೌಂಟ್ 8 ಲ್ಯಾಕ್ ಥರ್ಡ್ ಬ್ಯಾಂಕ್ ಅಕೌಂಟ್ ಇಲ್ಲಿ ಐತ್ರಿ ಅಮೌಂಟ್ 4 ಲ್ಯಾಕ್ ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಇಲ್ಲಿ ಐತ್ರಿ ಅಮೌಂಟ್ 4 ಲ್ಯಾಕ್ ಕರೆಕ್ಟಾ ಈಗ 4 ಲ್ಯಾಕ್ ಪ್ಲಸ್ 8 ಲ್ಯಾಕ್ ಎಷ್ಟು ರೀ 12 ಲ್ಯಾಕ್ ಪ್ಲಸ್ 4 ಲ್ಯಾಕ್ 16 ಲ್ಯಾಕ್ ಪ್ಲಸ್ 4 ಲ್ಯಾಕ್ 20 ಲ್ಯಾಕ್
ಎಷ್ಟು ಬಂತ್ರಿಪ್ಪ 20 lakh ಬಂತ್ರಿ 20 lakh ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಿತ್ತು ನೋಡ್ರಿಪ್ಪ ಈ ಥರ ಮಾಡಬೇಕು ओके गॉट इट ओके हाँ समझ में आप लोगों को कैसा करना बोल के हम लोग अभी कौन सा कर रहे हैं क्वेश्चन नंबर 3 यहाँ पे देखो ए स्टार कंपनी लिमिटेड इश्यूड 20,000 इक्विटी शेयर्स ऑफ ₹100 each the shares were allotted as follows 20 on application 40 on allotment 20 on first call and balance on final call मतलब इसका मतलब क्या बोलो 20 plus 40 plus 20 कितना होता 20 plus 40 कितना होता 60 60 plus 20 कितना होता 80 हमारे को कितना चाहिए 100 चाहिए यहाँ पे कितना आ रहा अभी सिर्फ 80 आ रहा कितना आ रहा 80 आ रहा 100 होने के लिए अभी कितना बाकी है 20 बाकी है वो क्या बोल रहा है एंड बैलेंस ऑन फाइनल कॉल बचा कितना अभी 20 किसको देना हो फाइनल कॉल को देना समझ में आया ऑल दी शेयर्स वेर ड्यूली रिसीव्ड मतलब क्या नॉर्मल प्रॉब्लम है कितनी है नॉर्मल प्रॉब्लम pass the journal entries in the books of A Star Company Limited and balance sheet okay journal entries in the books of A Star Company Limited ठीक है तो एप्लीकेशन है सबसे पहले क्या है एप्लीकेशन के लिए दो एंट्री बैंक अकाउंट डेबिट टू इक्विटी शेयर एप्लीकेशन अकाउंट बीइंग इक्विटी शेयर एप्लीकेशन मनी रिसीव्ड सेकंड एंट्री क्या है इक्विटी शेयर एप्लीकेशन अकाउंट डेबिट टू इक्विटी शेयर कैपिटल अकाउंट बीइंग इक्विटी शेयर एप्लीकेशन मनी ट्रांसफर्ड तो तुम्हारे शेयर्स कितने यहाँ पे 20,000 इक्विटी शेयर्स एप्लीकेशन के ऊपर कितना है 20 रुपीज़ तो 20,000 इंटू 20 कितना था 4 लाख खत्म हुआ एप्लीकेशन का क्या हुआ खत्म हुआ अब क्या बचा अलॉटमेंट के ऊपर कितने दो एंट्री यहाँ देखो अलॉटमेंट के ऊपर दो एंट्री इक्विटी शेयर अलॉटमेंट अकाउंट डेबिट टू इक्विटी शेयर कैपिटल अकाउंट बीइंग इक्विटी शेयर अलॉटमेंट मनी ट्रांसफर्ड सेकेंड बैंक अकाउंट डेबिट टू इक्विटी शेयर अलॉटमेंट अकाउंट बीइंग इक्विटी शेयर अलॉटमेंट मनी रिसीव्ड तो यहाँ पे तुम्हारे इक्विटी शेयर्स कितने हैं 20,000 अलॉटमेंट के ऊपर कितना रुपीज़ है 40 रुपीज़ कितना 40 रुपीज़ 20,000 इंटू 40 कितना 8 लाख खत्म हुआ दो एंट्री अब नेक्स्ट क्या बचा अभी फर्स्ट कॉल क्या बचा फर्स्ट कॉल के ऊपर दो एंट्री यहाँ से इक्विटी शेयर फर्स्ट कॉल अकाउंट डेबिट टू इक्विटी शेयर कैपिटल अकाउंट बीइंग इक्विटी शेयर फर्स्ट कॉल मनी ट्रांसफर्ड सेकेंड एंट्री बैंक अकाउंट डेबिट टू इक्विटी शेयर फर्स्ट कॉल अकाउंट बीइंग इक्विटी शेयर फर्स्ट कॉल मनी रिसीव्ड अब तुम्हारे पास इक्विटी शेयर्स कितने हैं अभी 20,000 फर्स्ट कॉल के ऊपर कितना रुपीज़ 20 रुपीज़ तो 20,000 इंटू 20 कितना 4 लाख खत्म अब नेक्स्ट यहाँ पे क्या पूछा ने फाइनल कॉल क्या पूछा फाइनल कॉल के लिए कितना एंट्री दो एंट्री उसके लिए भी कितना दो एंट्री यहाँ पे है ना इक्विटी शेयर फाइनल कॉल अकाउंट डेबिट टू इक्विटी शेयर कैपिटल अकाउंट बीइंग इक्विटी शेयर फाइनल कॉल मनी ट्रांसफर्ड सेकेंड एंट्री बैंक अकाउंट डेबिट टू इक्विटी शेयर फाइनल कॉल अकाउंट बीइंग इक्विटी शेयर फाइनल कॉल मनी रिसीव्ड अब तुम्हारे इक्विटी शेयर्स कितने हैं अभी 20,000 कितने हैं 20,000 उन्हें क्या पूछा ये सब मिला कि कितना हो रहा था हमारा ऐसा भी मिला कि कितना हो रहा था 80 हो रहा था हमारे को कितना चाहिए था 100 होने के लिए ये 80 हो रहा तो बचा कितना 20 रुपीज़ उसको क्या करना बैलेंस ऑन फाइनल कॉल तो इसको कितना देना 20 रुपीज़ तो 100 हुआ अभी पूरा 20,000 इंटू 20 कितना हुआ 4 लाख खत्म यहाँ पे जर्नल एंट्रीज तुम्हारे क्या हुए खत्म हो गए पूरे ठीक है अब क्या बनाना अभी बैलेंस शीट क्या बनाना बैलेंस शीट ऑफ ए स्टार कंपनी लिमिटेड लायबिलिटीज अमाउंट असेट्स अमाउंट लायबिलिटी साइड में तुम लोग क्या लेते हैं कैपिटल वो कहाँ पे दिया यहाँ पे दिया सबसे पहले ऊपर 20,000 इक्विटी शेयर्स ऑफ ₹100 ईच तो सेम टू सेम यहाँ पे लिख लो 20,000 इक्विटी शेयर्स ऑफ ₹100 ईच 20,000 इंटू 100 करना कितना था 20 लाख अब तुम्हारे को क्या चाहिए बैंक तो यहाँ पे एंट्रीज में आना सबसे पहले दिया नहीं पे बैंक बोल के क्या दिया बैंक बोल के बैंक का अमाउंट कितना है 4 लाख नेक्स्ट सेकंड बैंक कहाँ पे फिर बैंक कहाँ पे यहाँ पे बैंक फिर उसका अमाउंट कितना है 8 लाख फिर नेक्स्ट बैंक कहाँ पे है यहाँ पे बैंक नेक्स्ट बैंक इसका अमाउंट कितना है 4 लाख फिर नेक्स्ट बैंक कहाँ पे यहाँ पे नेक्स्ट बैंक फिर अमाउंट कितना 4 लाख अब करो 4 लाख प्लस 8 लाख कितना होता है 12 लाख प्लस 4 लाख 16 लाख प्लस 4 लाख 20 लाख आएगा ना बैंक 20 लाख रुपीज़ तो क्या हुआ तुम्हारा बैलेंस शीट क्या हुआ टैली हो गया समझ में आया इजी है टेक द स्क्रीनशॉट ऑफ दिस इज द क्वेश्चन एंड एंट्रीज फॉर फर्स्ट 4 एंट्रीज टेक द स्क्रीनशॉट नेक्स्ट फ्रॉम फिफ्थ एंट्री टू बैलेंस शीट होप यू अंडरस्टूड got it okay